ನಮಸ್ಕಾರ ಮತ್ತು ಡಿಕೋಡರ್ನಲ್ಲಿ ಇಂಡಿಯಾ ಆ್ಯಂಡ್ ದ ವರ್ಲ್ಡ್ನ ಈ ಸಂಚಿಕೆಗೆ ಸ್ವಾಗತ. ನಾನು ನಿಧಿ ರಜ್ದಾನ್. ಸರಿ, ನೀವು ಭೂ ರಾಜಕೀಯವನ್ನ ಅದರಲ್ಲೂ ವಿಶೇಷವಾಗಿ ಕಳೆದ 24 ಗಂಟೆಗಳಲ್ಲಿ ಗಮನಿಸುತ್ತಿದ್ದರೆ ನನ್ನನ್ನು ನಂಬಿ ಇದು ಒಂದರ ನಂತರ ಒಂದರಂತೆ ತಿರುವು ಮತ್ತು ತಿರುವುಗಳಿಂದ ಕೂಡಿದೆ ಮತ್ತು ಕೆಲವೊಮ್ಮೆ ಇದರೊಂದಿಗೆ ಮುಂದುವರಿಯುವುದು ನಿಜವಾಗಿಯೂ ಕಷ್ಟ ಎಂದು ನಿಮಗೆ ಅನಿಸುತ್ತದೆ. ಯುಎಸ್ ಇರಾನ್ ಯುದ್ಧ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ, ಅವರು ಇರಾನ್ನೊಂದಿಗೆ ಮಾತನಾಡುತ್ತಿದ್ದಾರೆ, ಅವರು ಒಂದು ಉತ್ತಮ ಒಪ್ಪಂದ ಎಂದು ಬಣ್ಣಿಸಿದ್ದನ್ನು ರೂಪಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು. ಆದಾಗ್ಯೂ ಇರಾನಿನ ಸರ್ಕಾರವು ಮೊದಲಿಗೆ ಅಮೆರಿಕನ್ನರೊಂದಿಗೆ ಅಂತಹ ಯಾವುದೇ ಸಂಭಾಷಣೆಯನ್ನು ಅಧಿಕೃತವಾಗಿ ನಿರಾಕರಿಸಿದೆ. ನಂತರ ಎರಡು ಕಡೆಯವರು ನಿಜವಾಗಿಯೂ ಸಂಪರ್ಕದಲ್ಲಿದ್ದಾರೆ ಮತ್ತು ಯಾವುದೋ ಒಂದು ಹಂತದಲ್ಲಿ ಮಾತುಕತೆ ನಡೆಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದ್ದಾರೆ ಎಂದು ಹಲವು ವರದಿಗಳು ಬಂದಿವೆ. ಮತ್ತು ಈ ಎಲ್ಲದರ ಮಧ್ಯೆ ಯುಕೆಯ ಫೈನಾನ್ಷಿಯಲ್ ಟೈಮ್ಸ್ನಲ್ಲಿ ಪಾಕಿಸ್ತಾನವು ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಈ ವಾರ ಇಸ್ಲಾಮಾಬಾದ್ನಲ್ಲಿ ಯುಎಸ್ ಮತ್ತು ಇರಾನಿನ ಅಧಿಕಾರಿಗಳ ನಡುವೆ ಸಭೆ ನಡೆಯಬಹುದು ಎಂದು ವರದಿಗಳು ಸಹ ಬಂದಿವೆ. ಮತ್ತು ಅದು ಭಾರತಕ್ಕೆ ಅದರ ಪರಿಣಾಮಗಳ ದೃಷ್ಟಿಯಿಂದ ಭಾರತದ ಭದ್ರತೆಗೆ, ಈ ಪ್ರದೇಶದ ಭದ್ರತೆಗೆ ಮತ್ತು ಯುಎಸ್ನೊಂದಿಗಿನ ಅದರ ಸ್ವಂತ ಸಂಬಂಧಕ್ಕೆ ಒಂದು ಸಂಪೂರ್ಣ ಹೊಸ ಆಯಾಮವನ್ನು ತೆರೆಯುತ್ತದೆ. ಮತ್ತು ಕಳೆದ ಕೆಲವು ನಿಮಿಷಗಳಲ್ಲಿ ಭಾರತದಲ್ಲಿರುವ ಯುಎಸ್ ರಾಯಭಾರಿಯಿಂದ ನಾವು ಕೇಳಿದ್ದೇವೆ, ಅಧ್ಯಕ್ಷ ಟ್ರಂಪ್ ಅವರು ಇಂದು ಪ್ರಧಾನಿ ಮೋದಿಯವರೊಂದಿಗೆ ಈ ಪ್ರದೇಶದ ಪರಿಸ್ಥಿತಿ ಮತ್ತು ಹಾರ್ಮುಜ್ ಜಲಸಂಧಿಯ ಬಗ್ಗೆ ಮಾತನಾಡಿದ್ದಾರೆ. ಇದು ನಮ್ಮ ಇಂಧನ ಪೂರೈಕೆ, ನಮ್ಮ ತೈಲ ಮತ್ತು ಅನಿಲ ಪೂರೈಕೆಗಳು ಭಾರತವನ್ನು ಮತ್ತು ನಿಜಕ್ಕೂ ವಿಶ್ವದ ಇತರ ಭಾಗಗಳನ್ನು ತಲುಪಲು ಅನುವು ಮಾಡಿಕೊಡಲು ಮುಖ್ಯವಾಗಿದೆ. ಹಾಗಾಗಿ ಇಲ್ಲಿ ಬಿಡಿಸಬೇಕಾದ ವಿಷಯಗಳು ಬಹಳಷ್ಟಿವೆ ಮತ್ತು ಇಂಟರ್ನೆಟ್ನಲ್ಲಿ ಸಾಕಷ್ಟು ಪಿತೂರಿ ಸಿದ್ಧಾಂತಗಳು ಸಹ ಹರಿದಾಡುತ್ತಿವೆ. ಇವುಗಳ ಬಗ್ಗೆ ನಾವು ಪ್ರೊಫೆಸರ್ ಅಲೆಕ್ಸ್ ವತಾಂಕ ಅವರೊಂದಿಗೆ ಸ್ವಲ್ಪ ಚರ್ಚಿಸಲು ಇಷ್ಟಪಡುತ್ತೇವೆ. ಅವರು ವಾಷಿಂಗ್ಟನ್ ಡಿಸಿಯಲ್ಲಿರುವ ಮಿಡಲ್ ಈಸ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ಹಿರಿಯ ಫೆಲೋ ಆಗಿದ್ದಾರೆ. ಟೆಹರಾನ್ನಲ್ಲಿ ಜನಿಸಿದ ಇವರು ಈಗ ಸಂಪೂರ್ಣವಾಗಿ ವಾಷಿಂಗ್ಟನ್ ನಿವಾಸಿಯಾಗಿದ್ದಾರೆ. ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಪ್ರೊಫೆಸರ್ ವತಾಂಕ. ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಸಂತೋಷ. ಹಾಗಾದ್ರೆ ಮೊದಲನೇದಾಗಿ ಟ್ರಂಪ್ ಅವರ ಹೇಳಿಕೆಗಳ ಬಗ್ಗೆ ನೀವೇನಂತೀರಾ? ಅದು ನಿಮಗೆ ಗೊತ್ತಲ್ಲ, ಟೆಹರಾನ್ ಜೊತೆ ಕೆಲವು ರೀತಿಯ ಮಾತುಕತೆಗಳು ನಡೆಯುತ್ತಿವೆ ಎಂದು. ಅವರು ಹಿನ್ನಡೆಯಲ್ಲಿದ್ದಾರೆಯೇ? ಅದಕ್ಕಾಗಿ ಅವರು ಹೀಗೆ ಹೇಳಿದರಾ? ಅವರು ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತಿದ್ದಾರೆಯೇ? ಅಥವಾ ಇಂದು ಕೆಲವರು ಸೂಚಿಸುವಂತೆ ಅವರು ಭೂದಾಳಿಗೆ ಸಿದ್ಧತೆ ನಡೆಸುತ್ತಿರಬಹುದು ಮತ್ತು ಇದು ಕೇವಲ ಗಮನವನ್ನು ಬೇರೆಡೆಗೆ ಸೆಳೆಯುವ ತಂತ್ರವೇ? ಹೌದು, ನೋಡಿ, ಅಂದ್ರೆ ಇಲ್ಲಿ ವಾಷಿಂಗ್ಟನ್ ಡಿಸಿಯಲ್ಲಿ ಹೆಚ್ಚೆಚ್ಚು ಅನ್ಸೋದೇನೆಂದ್ರೆ ಡೊನಾಲ್ಡ್ ಟ್ರಂಪ್ ಮೂಲತಃ ಇಸ್ರೇಲ್ನ ಪ್ರಧಾನಮಂತ್ರಿ ನೆತನ್ಯಾಹು ಅವರಿಂದ ಬಹಳ ಸರಳವಾದ ಒಪ್ಪಿಸುವ ಮಾತಿನ ಮೇಲೆ, ಹೀಗೆನ್ಬಹುದು, ಇರಾನ್ ಮೇಲೆ ದಾಳಿ ಮಾಡಲು ಒಪ್ಪಿಸಲ್ಪಟ್ಟರು. ಈ ಇರಾನಿನ ಆಡಳಿತವು ದುರ್ಬಲವಾಗಿದೆ, ಅದನ್ನು ಅದರ ಜನರೇ ದ್ವೇಷಿಸುತ್ತಾರೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೈನಿಕವಾಗಿ ಮಧ್ಯ ಪ್ರವೇಶಿಸಿದರೆ ಅದು ಸೈನಿಕವಾಗಿ ತ್ವರಿತ ವಿಜಯವಾಗಿರುತ್ತದೆ ಮತ್ತು ಡೊನಾಲ್ಡ್ ಟ್ರಂಪ್ ಇರಾನಿನ ಜನರು ಮಧ್ಯಪ್ರಾಚ್ಯ ಮತ್ತು ಅದರಾಚೆಯ ಪ್ರಪಂಚದ ಹೀರೋ ಆಗುತ್ತಾರೆ. ಹೀಗೆ ಡೊನಾಲ್ಡ್ ಟ್ರಂಪ್ ಈ ಯುದ್ಧಕ್ಕೆ ಇಳಿದಿದ್ದು. ಅವರು ಇದರ ರಾಜತಾಂತ್ರಿಕ, ಭೌಗೋಳಿಕ, ರಾಜಕೀಯ ಅಂಶದ ಬಗ್ಗೆ ಹೆಚ್ಚು ಯೋಚಿಸಿದ್ರು ಎಂಬುದಕ್ಕೆ ಯಾವುದೇ ಪುರಾವೆ ಇಲ್ಲ. ಅವರು ಸೈನಿಕ ಭಾಗದ ಮೇಲೆ ಹೆಚ್ಚು ಗಮನ ಹರಿಸಿದರು, ಯಾಕೆಂದ್ರೆ ಸೈನಿಕ ವಿಜಯವು ಆಡಳಿತವನ್ನು ಶೀಘ್ರವಾಗಿ ಉರುಳಿಸುತ್ತದೆ ಎಂದು ಅವರು ಭಾವಿಸಿದ್ದರು. ಮತ್ತು ನಮ್ಮೆಲ್ಲರಿಗೂ ತಿಳಿದಿರುವಂತೆ ಅದು ಆಗಲಿಲ್ಲ ಮತ್ತು ಅದಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಇದೀಗ ಮುಂದೆ ಏನು ಮಾಡಬೇಕೆಂದು ಅರಿಯಲು ಪ್ರಯತ್ನಿಸುತ್ತಿದ್ದಾರೆ. ಅವರು ಅತ್ತಿತ್ತ ಓಲಾಡ್ತಿದ್ದಾರೆ. ಅವರ ಅಂತಿಮ ಉದ್ದೇಶ ಏನಂತೂ ನಮಗೆ ನಿಜವಾಗಿಯೂ ತಿಳಿದಿಲ್ಲ. ಅದು ಆಡಳಿತ ಬದಲಾವಣೆಯೇ. ಅವರು ಈಗ ಈ ಇರಾನಿನ ಆಡಳಿತದ ಕೆಲವು ಜನರೊಂದಿಗೆ ಭೇಟಿಯಾಗುವ ಬಗ್ಗೆ ಮಾತನಾಡುತ್ತಿದ್ದಾರೆ. ಇದರರ್ಥ ಅವರು ಇಸ್ಲಾಮಿಕ್ ಗಣರಾಜ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿದ್ದಾರೆ. ಅಲ್ಲಿ ಖೊಮೇನಿ ಸತ್ತ ನಂತರ ಬೇರೆಯವರು ಅವರೊಂದಿಗೆ ಮಾತಾಡಬಹುದು. ಹಾಗಾಗಿ ಅವರು ಗೊಂದಲದಲ್ಲಿದ್ದಾರೆ. ಅವರು ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ. ಆದರೆ ನಮಗೆ ಒಂದು ವಿಷಯ ಖಚಿತವಾಗಿ ತಿಳಿದಿದೆ, ಇರಾನಿಯನ್ನರು ತಮ್ಮ ಕೃತ್ಯಗಳ ಮೂಲಕ ಜಾಗತಿಕ ಆರ್ಥಿಕತೆಯ ಮೇಲೆ, ವಿಶೇಷವಾಗಿ ಇಂಧನ ಕ್ಷೇತ್ರದಲ್ಲಿ ಮೂಲಭೂತವಾಗಿ ಹೇಗೆ ಪರಿಣಾಮ ಬೀರಿದ್ದಾರೆ ಎಂಬುದರ ಬಗ್ಗೆ ಅವರು ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ. ಅವರು ಅದನ್ನು ಆದಷ್ಟು ಬೇಗ ಕೊನೆಗೊಳಿಸಲು ಬಯಸುತ್ತಾರೆ. ಆದರೆ ಮತ್ತೊಮ್ಮೆ ಅದು ಅವರ ಕೈಯಲ್ಲಿಲ್ಲ. ಈಗ ಈ ಯುದ್ಧ ಪ್ರಾರಂಭವಾಗಿರೋದ್ರಿಂದ ಈ ಯುದ್ಧದಲ್ಲಿ ಇರಾನ್ಗೂ ಒಂದು ಮಾತು ಇದೆ. ಮತ್ತು ನಿಮ್ಮ ಅನಿಸಿಕೆಯ ಪ್ರಕಾರ ಈ ಸಮಯದಲ್ಲಿ ಇರಾನ್ ಈ ಮಾತುಕತೆಗಳನ್ನು ನಡೆಸಲು ಎಷ್ಟು ಸಿದ್ಧವಿದೆ? ಏಕೆಂದರೆ ಸ್ಪಷ್ಟವಾಗಿ ಹಾರ್ಮುಜ್ ಜಲಸಂಧಿಯನ್ನು ತಡೆಯುವ ಮೂಲಕ ಅಥವಾ ಹಲವಾರು ಹಡಗುಗಳು ಹಾದು ಹೋಗಲು ಅನುಮತಿಸದೆ ಒಂದು ರೀತಿಯಲ್ಲಿ ಇರಾನಿಯನ್ನ ಕೈ ಮೇಲಾಗಿದೆ, ಏಕೆಂದರೆ ಆಗ ಎಲ್ಲರಿಗೂ ನೋವು ಅನುಭವವಾಗುತ್ತದೆ. ಅವರ ಕೈ ಮೇಲಿದೆ. ಖಂಡಿತವಾಗಿಯೂ ಹಾರ್ಮುಜ್ ಜಲಸಂಧಿಯಿಂದ ಹೊರಗಿನ ಸಂಚಾರದ ವಿಷಯಕ್ಕೆ ಬಂದರೆ. ಆದರೆ ನಾನೇನಾದ್ರೂ ಇರಾನ್ ಆಗಿದ್ರೆ ನಾನು ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿರ್ತಿರ್ಲಿಲ್ಲ. ಏಕೆಂದ್ರೆ ಇದೀಗ ಬಹಳಷ್ಟು ದೇಶಗಳು, ನಿಮಗೆ ಗೊತ್ತಲ್ಲ, ಈ ಯುದ್ಧದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಸ್ರೇಲ್ನೊಂದಿಗೆ ಸೇರಲು ಸಿದ್ಧವಿಲ್ಲ. ಯುರೋಪಿಯನ್ಸರು, ಗಲ್ಫ್ ದೇಶಗಳು. ಆದ್ರೆ ಅದು ಬದಲಾಗಬಹುದು. ಅವರು ತಮಗೆ ಈ ಯುದ್ಧಕ್ಕೆ ಸೇರುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲವೆಂದು ನಿರ್ಧರಿಸಬಹುದು. ಮತ್ತು ನಿಮಗೆ ಗೊತ್ತಲ್ಲ, ಒಂದು ರಾಷ್ಟ್ರ ನಿರ್ಮಾಣದ ಯೋಜನೆ, ಆಡಳಿತ ಬದಲಾವಣೆಯ ಯೋಜನೆ,
ನೀವು ಹಾಗೆ ಹೇಳುವುದಾದರೆ ಒಂದು ಯೋಜನೆಯ ದೃಷ್ಟಿಯಿಂದ ಇನ್ನೂ ದೊಡ್ಡದಾದ ಯಾವುದಕ್ಕಾದರೂ ಹೋಗಬಹುದು. ಹಾಗಾಗಿ ಇರಾನ್ ಜಾಗರೂಕರಾಗಿರಬೇಕು ಮತ್ತು ಅವರು ಹಾಗೆ ಇದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಹಾಗಾಗಿ ಅವರು ರಾಜತಾಂತ್ರಿಕತೆಯನ್ನ ಏಕಾಏಕಿ ತಿರಸ್ಕರಿಸ್ತಿಲ್ಲ. ಅವ್ರು ಹೇಳ್ತಿರೋದೇನೆಂದ್ರೆ ಹಿಂದಿನ ಸುತ್ತುಗಳಿಗಿಂತ ಭಿನ್ನವಾದ ರಾಜತಾಂತ್ರಿಕತೆ. ಸ್ಪಷ್ಟವಾಗಿ ಅವರ ದೃಷ್ಟಿಕೋನದಿಂದ ಅವರು ಅಮೆರಿಕನ್ನರೊಂದಿಗೆ 2 ಬಾರಿ ಮಾತುಕತೆ ನಡೆಸುತ್ತಿದ್ದರು ಮತ್ತು ಪ್ರತಿಯೊಂದು ರಾಜತಾಂತ್ರಿಕತೆಯ ಪ್ರಯತ್ನದಲ್ಲಿಯೂ ಅವರ ಮೇಲೆ ದಾಳಿ ಮಾಡಲಾಯಿತು. ಹಾಗಾಗಿ ಅದು ಅವರ ನಿಲುವು. ಮತ್ತು ನಿಮ್ಗೆ ಗೊತ್ತೇ, ಹಲವು ವಿಧಗಳಲ್ಲಿ ಅದು ಅರ್ಥವಾಗುವಂಥದ್ದು ಅಲ್ಲಿ ಯಾವುದೇ ನಂಬಿಕೆ ಇಲ್ಲ ಎಂಬುದು. ಆದರೆ ಮತ್ತೊಮ್ಮೆ ಇರಾನ್ ಈ ಯುದ್ಧದಲ್ಲಿ ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ನನ್ನ ಪ್ರಕಾರ ವಾಷಿಂಗ್ಟನ್ ಅವರಿಗೆ ಹೊರಹೋಗುವ ದಾರಿಯಂಥದ್ದನ್ನ ನೀಡಲು ಸಾಧ್ಯವಾದರೆ ಈ ಆಡಳಿತ ಅದನ್ನ ತೆಗೆದುಕೊಳ್ಳಬಹುದು. ಆದರೆ ಇಂದಿನವರೆಗೂ ಆ ಹೊರಹೋಗುವ ದಾರಿ ಹೇಗಿರಬಹುದು ಎಂದು ನಾವು ನೋಡಿಲ್ಲ. ಮತ್ತು ನಾನು ಮೊದಲ ಪ್ರಶ್ನೆಯಲ್ಲಿ ಕೇಳಿದ ಒಂದು ಭಾಗವೆಂದರೆ ಹೆಚ್ಚಿನ ಅಮೆರಿಕನ್ ಮೆರೇನ್ಗಳು ವರದಿಗಳ ಪ್ರಕಾರ ಸಾವಿರಾರು ನಾವು ಮಾತನಾಡುತ್ತಿರುವಾಗಲೇ ಮಧ್ಯಪ್ರಾಚ್ಯದತ್ತ ಸಾಗುತ್ತಿದ್ದಾರೆ ಎಂಬ ಕಳವಳಗಳು. ಮತ್ತು ಇದು ಒಂದು ರೀತಿಯ ತಂತ್ರವಾಗಿರಬಹುದು. ನಿಮಗೆ ಗೊತ್ತೇ, ಎಲ್ಲರೂ ತಮ್ಮ ಎಚ್ಚರಿಕೆಯನ್ನು ಸಡಿಲಿಸುತ್ತಾರೆ ಮತ್ತು ನಂತರ ಭೂದಾಳಿ ನಡೆಯುತ್ತದೆ. ಸೈನಿಕರು ನೆಲದ ಮೇಲಿರುತ್ತಾರೆ. ಖಾರ್ಬ್ ದ್ವೀಪವು ಬಹುಶಃ ಆ ಗುರಿಗಳಲ್ಲಿ ಒಂದಾಗಿದೆ. ಅದು ಸಹಜವಾಗಿ ನಮಗೆ ತಿಳಿದಿರುವಂತೆ ಇರಾನ್, ನಿಮಗೆ ಗೊತ್ತೇ, ತನ್ನ ಸುಮಾರು 90% ತೈಲವನ್ನು ರಫ್ತು ಮಾಡುವ ಸ್ಥಳವಾಗಿದೆ. ಹಾಗಾದ್ರೆ ಈ ಯುದ್ಧದಲ್ಲಿ ಇದು ಮುಂದಿನ ತಿರುವಾಗುವುದರ ಬಗ್ಗೆ ನಿಮಗೆ ಚಿಂತೆ ಇದೆಯೇ? ನೋಡಿ, ನನ್ನ ಪ್ರಕಾರ ಈ ಯುದ್ಧವು ಉಲ್ಬಣಗೊಳ್ಳುವುದರ ಬಗ್ಗೆ ನಾವೆಲ್ಲರೂ ಚಿಂತಿಸಬೇಕು. ಯಾಕಂದ್ರೆ ಅದು ಕೇವಲ ಉಲ್ಬಣಗೊಳ್ಳುತ್ತಲೇ ಹೋಗಬಹುದು ಮತ್ತು ಅದು ಇರಾನ್ಗೆ ಒಳ್ಳೆಯದಲ್ಲ, ಅದು ಯುನೈಟೆಡ್ ಸ್ಟೇಟ್ಸ್ನ ಹಿತಾಸಕ್ತಿಗಳಿಗೆ ಒಳ್ಳೆಯದಲ್ಲ, ಅದು ಇಸ್ರೇಲ್ಗೆ ಒಳ್ಳೆಯದಲ್ಲ ಮತ್ತು ಇದು ಖಂಡಿತವಾಗಿಯೂ ಪರ್ಷಿಯನ್ ಕೊಲ್ಲಿಯ ಅರಬ್ ದೇಶಗಳಂತಹ ದೇಶಗಳಿಗೆ ಒಳ್ಳೆಯದಲ್ಲ. ಈಗ ಪ್ರತಿಯೊಬ್ಬರು ಬರುತ್ತಿದ್ದಾರೆ. ಇದು ನಿಜವಾಗಿಯೂ ನನ್ನ ಪ್ರಕಾರ ಇವೇ. ನಿಮ್ಗೆ ಗೊತ್ತಲ್ಲ, ತೈಲದ ಬೆಲೆ ತುಂಬಾ ಹೆಚ್ಚಾಗಿರುವುದರಿಂದ ಜನರು ರಷ್ಯಾವನ್ನು ವಿಜಯಿ ಎಂದು ಹೇಳುತ್ತಾರೆ. ಆದರೆ ಮೂಲಭೂತವಾಗಿ ಇದು ಎಲ್ಲರೂ ಸಂಕಷ್ಟ ಅನುಭವಿಸುತ್ತಿರುವ ಯುದ್ಧವಾಗಿದೆ. ಆದರೆ ಉಲ್ಬಣದ ವಿಷಯಕ್ಕೆ ಬಂದರೆ, ನೀವು ಮರೀನ್ಗಳ ಬಗ್ಗೆ ಪ್ರಸ್ತಾಪಿಸಿದ್ದರಿಂದ ಅದು ಒಂದು ಉಲ್ಬಣವಾಗ್ತದೆ. ಆದರೆ ಮತ್ತೊಮ್ಮೆ ಮನಸ್ಸಿನಲ್ಲಿ ಒಂದು ವ್ಯೂಹಾತ್ಮಕ ಅಂತಿಮ ಗುರಿ ಇಲ್ಲದಿರುವಾಗ ಇರಾನ್ಗೆ ಕೆಲವು ಸಾವಿರ ಮರೀನ್ಗಳನ್ನ ಕಳುಹಿಸುವುದರ ನಿಜವಾದ ಅರ್ಥವೇನು? ಅವರಿಂದ ಇರಾನ್ ಅನ್ನು ಆಕ್ರಮಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ಮಿಲಿಟರಿ ತಂತ್ರಜ್ಞರೊಂದಿಗೆ ಮಾತನಾಡಿದ್ರೆ ಅವರು ತೆಗೆದುಕೊಳ್ತಾರೆ. ನಿಮ್ಗೆ ಹೇಳ್ತಾರೆ, 2003ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇರಾಕ್ ಅಲ್ಲಿ ಮಾಡಿದ್ದನ್ನು ಮಾಡಲು ನಿಮಗೆ ಲಕ್ಷಾಂತರ ಅಮೆರಿಕನ್ ಸೈನಿಕರು ಬೇಕು. ಮತ್ತು ಮತ್ತೊಮ್ಮೆ ಎಲ್ರಿಗೂ ನೆನಪಿಸುವುದೇನೆಂದ್ರೆ, ಇರಾನ್ ಇರಾಕ್ಗಿಂತ 4 ಪಟ್ಟು ದೊಡ್ಡದಾಗಿದೆ. ಅದು ಒಂದು ಪರ್ವತಮಯ ದೇಶ, ಇರಾಕ್ನಂತೆ ಸಮತಟ್ಟಾದ ದೇಶವಲ್ಲ. ಆದ್ದರಿಂದ ಇದು ಮಿಲಿಟರಿ ದೃಷ್ಟಿಯಿಂದ ಬಹಳ ಕಷ್ಟಕರವಾದ ಪ್ರಸ್ತಾಪವಾಗಿದೆ. ಡೊನಾಲ್ಡ್ ಟ್ರಂಪ್ ಇರಾನ್ ಅನ್ನು ಆಕ್ರಮಿಸಿಕೊಳ್ಳಲು ಅಮೆರಿಕನ್ನರನ್ನು ಒಪ್ಪಿಸಲು ಸಾಧ್ಯವಾಗುತ್ತದೆ ಎಂಬುದಕ್ಕೆ ಯಾವುದೇ ಲಕ್ಷಣಗಳಿಲ್ಲ. ಆದ್ರಿಂದ ನಿಮ್ಗೆ ಗೊತ್ತಲ್ಲ, ಮರೀನ್ಸ್ಗಳ ಬಳಕೆಯು ಕೆಲವು ಅಂಶಗಳಲ್ಲಿ ಯುದ್ಧ ತಂತ್ರದ ದೃಷ್ಟಿಯಿಂದ ಮುಖ್ಯವಾಗಬಹುದು. ಬಹುಶಃ ಭೂಪ್ರದೇಶದ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಳ್ಳುವ ಮೂಲಕ ಹಾರ್ಮುಜ್ ಜಲಸಂಧಿಯನ್ನು ತೆರೆಯುವುದು. ಆದರೆ ಆಗ ಅವರು ಸುಲಭದ ಗುರಿಗಳಾಗುತ್ತಾರೆ, ಏಕೆಂದರೆ ಇರಾನಿಯನ್ನರು ಅವರ ಮೇಲೆ ದಾಳಿ ಮಾಡುತ್ತಾರೆ. ಅದರರ್ಥ ಇರಾನಿನ ನೆಲದಲ್ಲಿ ಅಮೆರಿಕನ್ನರು ಸಾಯಲಿದ್ದಾರೆ ಮತ್ತು ಮಧ್ಯಪ್ರಾಚ್ಯದಲ್ಲಿ ತಾನು ಎಂದಿಗೂ ಇದನ್ನು ಮಾಡುವುದಿಲ್ಲ ಎಂದು ಡೊನಾಲ್ಡ್ ಟ್ರಂಪ್ ಎಲ್ಲರಿಗೂ ಭರವಸೆ ನೀಡಿದ್ದರು. ಮತ್ತು ಈಗ ಅವರು ದೇಶವನ್ನು ಸಂಭಾವ್ಯವಾಗಿ ಅಮೆರಿಕದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಯುದ್ಧದತ್ತ ಕೊಂಡೊಯ್ಯುತ್ತಿದ್ದಾರೆ. ಮತ್ತು ಅವರು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ವ್ಯಕ್ತಿಯಲ್ಲ ಎಂಬುದು ನಮಗೆ ಗೊತ್ತು. ಆದರೆ ನಿಮಗೆ ಗೊತ್ತಲ್ಲ, ಮತ್ತೆ ಈ ಸಂಭಾವ್ಯ ಶಾಂತಿ ಮಾತುಕತೆಗಳ ವಿಷಯಕ್ಕೆ ಬಂದರೆ, ಅವು ಎಂದಾದರೂ ನಡೆದರೆ ಅಮೆರಿಕನ್ನರು ವಾಸ್ತವಿಕವಾಗಿ ಯಾರೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತದೆ? ಯಾವ ಮಾರ್ಗವನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ ಇರಾನ್ನೊಳಗೆ IRGC ಮತ್ತು ನಾಗರಿಕ ನಾಯಕತ್ವ ಎಂದು ಹೇಳಬಹುದಾದವರ ನಡುವೆ ಭಿನ್ನಾಭಿಪ್ರಾಯವಿದೆ ಎಂಬುದು ನಿಜವೇ? ನೋಡಿ, ಮೂಲಭೂತವಾಗಿ ನಾನು ಇದನ್ನು ನೋಡೋ ರೀತಿ ಹೀಗಿದೆ. ಅವರು ಇಸ್ಲಾಮಿಕ್ ಗಣರಾಜ್ಯದಲ್ಲಿ ಒಂದು ನಾಗರಿಕ ಘಟಕವಿದೆ, ನೀವು ಸರಿಯಾಗಿ ಹೇಳಿದಂತೆ. ಆದರೆ ಅವರು ವಿದ್ಯುತ್, ನೀರು ಮತ್ತು ಸೌಲಭ್ಯ ಸೇವೆಗಳನ್ನು ಒದಗಿಸುವಂತಹ ದೇಶದ ದೈನಂದಿನ ವ್ಯವಹಾರಗಳನ್ನು ನಡೆಸಲು ಪ್ರಯತ್ನಿಸುವುದರಲ್ಲಿ ನಿರತರಾಗಿದ್ದಾರೆ. ಅಮೆರಿಕನ್ನರೊಂದಿಗೆ ಸಂಭಾವ್ಯವಾಗಿ ನಡೆಯಬಹುದಾದ ಆ ವ್ಯೂಹಾತ್ಮಕ ಪ್ರಮುಖ ಸಂಭಾಷಣೆಗಳ ವಿಷಯಕ್ಕೆ ಬಂದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ಅವರಲ್ಲ. ಅದನ್ನು ಯಾರು ಮಾಡ್ತಾರೆ ನೋಡಲು ನೀವು ರೆವಲ್ಯೂಷನರಿ ಗಾರ್ಡ್ಸ್ಗಳ ಶ್ರೇಣಿಗಳನ್ನು ನೋಡಬೇಕು. ಅವರು ಮೂಲಭೂತವಾಗಿ ಇಂದು ಇರಾನ್ನ ಅಧಿಕಾರದಲ್ಲಿರುವ ಶಕ್ತಿ. ಆದರೆ ಬಹುಶಃ ಇಲ್ಲೊಂದು ಒಳ್ಳೆಯ ಸುದ್ದಿ ಇದೆ. ಅವರು ಹಲವು ವಿಧಗಳಲ್ಲಿ ಕಠಿಣ ನಿಲುವಿನವರು. ಅವರು ಅಸಮಾಧಾನಗೊಂಡಿದ್ದಾರೆ, ಅವರು ಸೇಡು ತೀರಿಸಿಕೊಳ್ಳಲು ಬಯಸುತ್ತಾರೆ, ಆದರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವವರಲ್ಲ. ಹಾಗಾಗಿ ಸರಿಯಾದ ರೀತಿಯ ಸಂದರ್ಭಗಳಲ್ಲಿ ಒಂದು ವೇಳೆ ಅವರಿಗೆ ಇದರಿಂದ ಹೊರಬರಲು ದಾರಿ ಇದ್ದರೆ
ಅವರೂ ಬದುಕಲು ಬಯಸುತ್ತಾರೆ. ಅವರು ಹಿಂತಿರುಗಿ ಹೋಗಿ ಆ ದೇಶವನ್ನು ಆಳಲು ಬಯಸುತ್ತಾರೆ. ಅವರಿಗೆ ಹೋಗಲು ಎಲ್ಲಿಯೂ ಜಾಗವಿಲ್ಲ. ಒಬ್ಬ ರೆವಲ್ಯೂಷನರಿ ಗಾರ್ಡ್ಸ್ ಜನರಲ್ಗೆ ಯಾವುದೇ ಆಶ್ರಯವಿಲ್ಲ. ಅವ್ರು ಎಲ್ಲಿಗೆ ಹೋಗ್ತಾರೆ? ಯಾರು ಅವರಿಗೆ ಆಶ್ರಯ ನೀಡುವುದಿಲ್ಲ. ಹಾಗಾಗಿ ಒಂದು ನಿರ್ಗಮನ ಮಾರ್ಗವನ್ನು ಹುಡುಕಲು ಅವರಿಗೂ ಒಂದು ಕಾರಣವಿದೆ. ಮತ್ತೊಮ್ಮೆ ಪ್ರಶ್ನೆ ಅಂದ್ರೆ, ಟ್ರಂಪ್ ಅವರಿಂದ ಅವರಿಗೆ ಯಾವ ರೀತಿಯ ಪ್ರಸ್ತಾಪವನ್ನು ನೀಡಲಾಗುತ್ತದೆ ಮತ್ತು ಅಧ್ಯಕ್ಷ ಟ್ರಂಪ್ ವಾಸ್ತವಿಕವಾಗಿರಬೇಕು. ಹಿಂದಿನ ಅವರ ಕೆಲವು ಬೇಡಿಕೆಗಳು ಅತ್ಯಂತ ಗರಿಷ್ಠವಾದಿಯಾಗಿದ್ದವು ಮತ್ತು ಅವರು ಬಹುಶಃ ತಮ್ಮ ನಿಲುವನ್ನು ಮೃದುಗೊಳಿಸಬೇಕಾಗಿದೆ ಮತ್ತು ಇರಾನಿನ ಕಡೆಯವರು ಹಾಗೆಯೇ ಮಾಡಬೇಕಿದೆ. ಏಕೆಂದರೆ ರಾಜತಾಂತ್ರಿಕತೆ ಕೆಲಸ ಮಾಡದಿದ್ದರೆ ಕೇವಲ US ದೇಶಗಳನ್ನಷ್ಟೇ ಅಲ್ಲದೆ ಆವರಿಸುವ ಯುದ್ಧದಲ್ಲಿ ಅಂತ್ಯಗೊಳ್ಳುತ್ತದೆ ಎಂಬುದನ್ನು ನಾವು ಈಗ ನೋಡಿದ್ದೇವೆ. ಮತ್ತು ಇರಾನ್ ಆದರೆ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಇತರ ದೇಶಗಳ ವಿಷಯದಲ್ಲಿಯೂ ಕೂಡ. ಸೌಮ್ಯವಾಗಿ ಹೇಳುವುದಾದರೆ ಇದು ಸಂಪೂರ್ಣ ಹುಚ್ಚುತನ. ಆದರೆ ಪ್ರೊಫೆಸರ್ ವತಂಕ, ನಾನು ನಿಮಗೆ ಒಂದು ಅಂತಿಮ ಪ್ರಶ್ನೆಯನ್ನ ಕೇಳಬಹುದೇ? ಅದೆಂದರೆ, ಈ ವಿಷಯದ ಬಗ್ಗೆ ಭಾರತದ ನಿಲುವನ್ನ ಟೆಹರಾನ್ ಹೇಗೆ ನೋಡುತ್ತಿದೆ ಎಂದು ನೀವು ಭಾವಿಸುತ್ತೀರಿ? ನಿಮಗೆ ತಿಳಿದಿರುವಂತೆ ಭಾರತವು ಇರಾನ್ನೊಂದಿಗೆ, ಮಧ್ಯಪ್ರಾಚ್ಯ ಅಥವಾ ನಾವು ಕರೆಯುವ ಪಶ್ಚಿಮ ಏಷ್ಯಾದ ದೇಶಗಳೊಂದಿಗೆ ಸಾಂಪ್ರದಾಯಿಕವಾಗಿ ಉತ್ತಮ ಸಂಬಂಧವನ್ನು ಹೊಂದಿದೆ ಮತ್ತು ಈಗ ಖಂಡಿತವಾಗಿಯೂ ನಾವು ಅಮೆರಿಕನ್ನರು ಮತ್ತು ಇಸ್ರೇಲಿಗಳಿಗೆ ಬಹಳ ಹತ್ತಿರವಾಗಿದ್ದೇವೆ. ಭಾರತದಲ್ಲಿ ಬಹಳಷ್ಟು ಟೀಕೆಗಳು ಕೇಳಿ ಬಂದಿವೆ. ನಿಮಗೆ ಗೊತ್ತೇ, ಪ್ರಧಾನಮಂತ್ರಿಯವರು ದಾಳಿಯ ಮುನ್ನಾ ದಿನದಂದು ಇಸ್ರೇಲ್ಗೆ ಹೋಗಿದ್ದರು ಮತ್ತು ನಂತರ ನಾವು ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗಳನ್ನು ಖಂಡಿಸಲಿಲ್ಲ. ಅದು ಇನ್ನೂ ಸಂಭವಿಸಿಲ್ಲ ಮತ್ತು ಸರ್ವೋಚ್ಚ ನಾಯಕನ ಸಾವಿಗೆ ತಡವಾಗಿ ಸಂತಾಪ ಸೂಚಿಸಿದೆವು. ಇರಾನ್ನಲ್ಲಿಯೇ ಇದು ಹೇಗೆ ಸ್ವೀಕರಿಸಲ್ಪಡುತ್ತಿದೆ ಎಂದು ನೀವು ಭಾವಿಸುತ್ತೀರಿ? ಇಲ್ಲ, ಭಾರತದ ಬಗ್ಗೆ ಇರಾನಿನ ಅಧಿಕೃತ ನಿರೂಪಣೆಯು ನಿರಾಶಾದಾಯಕವಾಗಿದೆ ಎನ್ನುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ. ವಿಶೇಷವಾಗಿ ಅಮೆರಿಕನ್ನರಿಂದ ದಾಳಿಗೊಳಗಾದ ತಮ್ಮ ನೌಕಾ ಹಡಗಿಗೆ ಭಾರತವು ನಿಜವಾಗಿಯೂ ಸಹಾಯ ಮಾಡಲು ಏನನ್ನೂ ಮಾಡಲಿಲ್ಲ ಎಂದು ಅವರು ಭಾವಿಸಿದ ರೀತಿಯಲ್ಲಿ. ಏಕೆಂದರೆ ಇರಾನಿಯನ್ನರು ಸರಿ ಅಥವಾ ತಪ್ಪಾಗಿ ಇರಾನ್, ಪರ್ಷಿಯಾ ಮತ್ತು ಭಾರತದ ನಡುವಿನ ನಾಗರಿಕತೆಯ ಸಂಬಂಧಗಳು ಎಂದು ಕರೆಯುವ ಸಂದರ್ಭದಲ್ಲಿ ನೀವು ಇದನ್ನು ನೋಡಬೇಕು. ಮತ್ತು ಇರಾನ್ ಹಲವು ವರ್ಷಗಳಿಂದ ಭಾರತವನ್ನ ಉದಯೋನ್ಮುಖ ಆರ್ಥಿಕತೆ, ಉದಯೋನ್ಮುಖ ಶಕ್ತಿಯಾಗಿ ನೋಡಿದೆ. ಇರಾನಿಯನ್ನರು ತಮ್ಮ ಎಲ್ಲಾ ಮೊಟ್ಟೆಗಳನ್ನು ಚೀನಾದ ಬುಟ್ಟಿಯಲ್ಲಿ ಹಾಕದಂತೆ ಜಾಗರೂಕರಾಗಿದ್ದರು. ಅವರು ಬಯಸಿದ್ದರು. ಉದಾಹರಣೆಗೆ ಚಾಬಹಾರ್ ಬಂದರಿನಲ್ಲಿ ನಾವು ನೋಡಿದ್ವಿ, ಇರಾನ್ನಲ್ಲಿ ಭಾರತವನ್ನ ತೊಡಗಿಸಿಕೊಳ್ಳಲು ಒಂದು ಮಾರ್ಗವನ್ನು ನೀಡಲು ಪ್ರಯತ್ನಿಸಲಾಯಿತು. ಯಾಕೆಂದ್ರೆ ಅದು ಅರ್ಥಪೂರ್ಣವಾಗಿತ್ತು. ಯಾಕೆಂದ್ರೆ ಮುಂಬರುವ ವರ್ಷಗಳಲ್ಲಿ ಮತ್ತು ದಶಕಗಳಲ್ಲಿ ಭಾರತವು ಹೆಚ್ಚು ಹೆಚ್ಚು ಬಲಿಷ್ಠವಾಗಲಿದೆ. ಆದರೆ ಇಂದು ಸಂಬಂಧಗಳು ಆ ಮಟ್ಟದಲ್ಲಿಲ್ಲ. ಇಂದು ನೀವು ಸೂಚಿಸಿದಂತೆ ಭಾರತವು US, ಇಸ್ರೇಲ್, ಗಲ್ಫ್ ದೇಶಗಳಲ್ಲಿ ಹೆಚ್ಚು ಹೂಡಿಕೆ ಮಾಡಿದೆ ಮತ್ತು ಮೂಲಭೂತವಾಗಿ ಇರಾನ್ಗೆ ಅಷ್ಟೊಂದು ಗಮನ ಹರಿಸುತ್ತಿಲ್ಲ. ಅದು ಇಂದಿನ ಸತ್ಯ. ಮತ್ತೆ ಬದಲಾಗಬಹುದು. ಯಾಕೆಂದ್ರೆ ಇರಾನ್ ಅಂತ ಒಂದು ಪ್ರಮುಖ ಭೂಸೇತುವೆಯಾಗಿದೆ. ಒಂದು ವೇಳೆ ಭಾರತವು ಮಧ್ಯ ಏಷ್ಯಾ ಅಥವಾ ಅಫ್ಘಾನಿಸ್ತಾನದಲ್ಲಿ ಮತ್ತೆ ಪ್ರಮುಖ ಪಾತ್ರ ವಹಿಸಲು ಬಯಸಿದರೆ ಮತ್ತು 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 ಪಾಕಿಸ್ತಾನಕ್ಕೆ ಪ್ರತಿಯಾಗಿ ಒಂದು ಶಕ್ತಿಯನ್ನು ಕಂಡುಕೊಳ್ಳಲು ಬಯಸಿದರೆ ಮತ್ತೊಮ್ಮೆ ಇರಾನ್ ಅನ್ನು ಕಡೆಗಣಿಸುವುದು ಕಷ್ಟ. ಆದರೆ ಪ್ರಧಾನಿ ಮೋದಿ ಅವರ ನಿಲುವು ಅದಲ್ಲ ಎಂಬುದು ಸ್ಪಷ್ಟ. ನೀವು ಸೂಚಿಸಿದಂತೆ ಅವರು ಇಸ್ರೇಲಿಗರಿಗೆ ಆದ್ಯತೆ ನೀಡಿದ್ದಾರೆ ಮತ್ತು ನೀವು ಇರಾನ್ ಇಸ್ರೇಲ್ ಯುದ್ಧದ ಮಧ್ಯದಲ್ಲಿ ಇಸ್ರೇಲ್ಗೆ ಆದ್ಯತೆ ನೀಡುತ್ತಿದ್ದರೆ ಆಗ ಅದು ಖಂಡಿತವಾಗಿಯೂ ಟೆಹರಾನ್ನೊಂದಿಗಿನ ನಿಮ್ಮ ಸಂಬಂಧಗಳಿಗೆ ಸಹಾಯ ಮಾಡುವುದಿಲ್ಲ. ಆದರೆ ಅವರು ಈ ಎಚ್ಚರಿಕೆಯ ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಯತ್ನ ಮಾಡಬೇಕು ಎಂದು ನಾನು ಶಂಕಿಸುತ್ತೇನೆ. ಅವರು ಶಾಶ್ವತವಾಗಿ ಸಂಬಂಧಗಳನ್ನು ಕಡಿದುಕೊಳ್ತಾರೆಯೇ ಎಂದು ನನಗೆ ಗೊತ್ತಿಲ್ಲ. ನನಗೆ ಅನುಮಾನ. ನನ್ನ ಪ್ರಕಾರ ಈ ಎರಡು ದೇಶಗಳು ಬಹಳಷ್ಟನ್ನು ಪಣಕ್ಕಿಟ್ಟಿವೆ. ಅವರು ಸಂಬಂಧಗಳನ್ನು ಸರಿಪಡಿಸಲು ಒಂದು ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಆದರೆ ಅಂತಹದ್ದೇನನ್ನಾದರೂ ಮಾಡಲು ಇದು ತುಂಬಾ ಬೇಗ. ಸರಿ ಪ್ರೊಫೆಸರ್ ವತಂಕ, ಈ ದೊಡ್ಡ ಸುದ್ದಿಯ ಕುರಿತು ನಿಮ್ಮ ದೃಷ್ಟಿಕೋನವನ್ನ ಪಡೆಯುವುದು ಉತ್ತಮವಾಗಿತ್ತು. ಇಂದು ಡಿಕೋಡರ್ನಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ಸಂತೋಷ. ಮತ್ತು ಈ ಯುದ್ಧದಲ್ಲಿ ನಿಜವಾಗಿ ಏನಾಗುತ್ತಿದೆ ಎಂಬುದನ್ನು ನಮಗೆ ತಿಳಿಸಲು ಅಥವಾ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲು ಈಗ ನಮ್ಮೊಂದಿಗೆ ಸೇರುತ್ತಿರುವವರು ಭಾರತದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಶ್ರೀ ಕಮಲ್ ಸಿಬಲ್, ರಾಯಭಾರಿ ಸಿಬಲ್. ಇಂದು ಡಿಕೋಡರ್ನಲ್ಲಿ ನಮ್ಮ ಮುಂದಿಗೆ ಸೇರಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಕಳೆದ 1 ಗಂಟೆಯಲ್ಲಷ್ಟೇ ಬಂದಿರುವ ಸುದ್ದಿಯ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆಗಳನ್ನು ಪಡೆಯಲು ಬಯಸಿದ್ದೆ. ಅದು ಅಧ್ಯಕ್ಷ ಟ್ರಂಪ್ ಅವರು ಪ್ರಧಾನಿ ಮೋದಿ ಅವರಿಗೆ ಮಾಡಿದ ಫೋನ್ ಕರೆಯಾಗಿದೆ. US ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಚರ್ಚಿಸಲಾದ ವಿಷಯಗಳಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ತೆರೆದಿಡುವ ಮಹತ್ವವೂ ಸೇರಿತ್ತು ಎಂದು ಹೇಳಿದೆ. ಫೆಬ್ರವರಿ 28ರಂದು ಯುದ್ಧವು ವಾಸ್ತವವಾಗಿ ಪ್ರಾರಂಭವಾದಾಗಿನಿಂದ ಇಬ್ಬರು ನಾಯಕರು ನಡೆಸಿದ ಮೊದಲ ಸಂಭಾಷಣೆಯು ಇದಾಗಿದೆ ಎಂದು ನಾನು ಭಾವಿಸುತ್ತೇನೆ. ಏನು ಇದರ ಬಗ್ಗೆ ಮತ್ತು ಈ ಸಂಭಾಷಣೆಯ ಮಹತ್ವದ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯವೇನು?
ಸರಿ, ಟ್ರಂಪ್ ಅವರು ಯಾವುದಾದರೂ ದಾರಿಯನ್ನ ಹುಡುಕುತ್ತಿದ್ದಾರೆ ಮತ್ತು ಇರಾನ್ನೊಂದಿಗೆ ಒಂದು ರೀತಿಯ ಒಪ್ಪಂದಕ್ಕೆ ಬರಲು ಏನಾದರೂ ದಾರಿ ಸಿಗಬಹುದೇ ಎಂದು ನೋಡಲು ಅವರು ವಿವಿಧ ದೇಶಗಳನ್ನ ಸೇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಯಾಕೆಂದ್ರೆ ನಮ್ಮ ಪ್ರಧಾನಿಗೆ ಈ ಕರೆ ಬರುವ ಮೊದಲು ನಿಮಗೆ ತಿಳಿದಿರುವಂತೆ ವರದಿಗಳು ಬಂದಿವೆ, ನಿಮಗೆ ಗೊತ್ತಲ್ಲ. ಪಾಕಿಸ್ತಾನದ ಜನರಲ್ ಅಸೀಂ ಮುನೀರ್ ಅವರು ತಮ್ಮ ಮಧ್ಯಸ್ಥಿಕೆಯನ್ನು ನೀಡಿದ್ದಾರೆ. ಈಜಿಪ್ಟ್ ಇದರಲ್ಲಿ ಭಾಗಿಯಾಗಿದೆ, ಟರ್ಕಿ ಭಾಗಿಯಾಗಿದೆ. ನನ್ನ ಪ್ರಕಾರ ಗಲ್ಫ್ ದೇಶಗಳು ಕೂಡ ಒಂದು ದಾರಿಯನ್ನ ಕಂಡುಕೊಳ್ಳುವಂತೆ ಟ್ರಂಪ್ ಮೇಲೆ ಒತ್ತಡ ಹೇರ್ತಿವೆ. ಯಾಕೆಂದ್ರೆ ಟ್ರಂಪ್ ಇರಾನ್ನ ಇಂಧನ ಮೂಲ ಸೌಕರ್ಯದ ಮೇಲೆ ದಾಳಿ ಮಾಡಲು ಮುಂದಾದರೆ ಅವರು ಈಗಾಗಲೇ ಘೋಷಿಸಿದಂತೆ ಗಲ್ಫ್ ದೇಶಗಳಲ್ಲಿನ ಇಂಧನ ಮೂಲ ಸೌಕರ್ಯ ಜೊತೆಗೆ ಅಮೆರಿಕನ್ ಸ್ವತ್ತುಗಳು ಜೊತೆಗೆ ನಿರ್ಲವಣೀಕರಣ ಘಟಕಗಳ ಮೇಲೆ ತಿರುಗೇಟು ನೀಡುತ್ತಾರೆ. ಇದು ಅವರ ಆರ್ಥಿಕತೆಯನ್ನ ಸ್ಥಗಿತಗೊಳಿಸುತ್ತದೆ ಎಂದು ಅವು ಬಹಳ ಭಯಭೀತಿಗೊಂಡಿವೆ. ಆದ್ದರಿಂದ ಅವರು ಪಾರಾಗುವ ದಾರಿಗಳನ್ನು ಹುಡುಕುತ್ತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಆದರೆ ಆಶ್ಚರ್ಯಕರ ಸಂಗತಿ ಅಂದ್ರೆ, ಒಂದೆಡೆ ಅವರು ಹೇಳುತ್ತಿದ್ದಾರೆ, ನಿಮಗೆ ಗೊತ್ತಲ್ಲ, ಯುಎಸ್ ಹಾರ್ಮುಜ್ ಜಲಸಂಧಿಯನ್ನು ಬಳಸುವುದಿಲ್ಲ ಮತ್ತು ಆದ್ದರಿಂದ ಇದು ಯುನೈಟೆಡ್ ಸ್ಟೇಟ್ಸ್ಗೆ ಸಮಸ್ಯೆಯಲ್ಲ, ಇದು ಇತರ ದೇಶಗಳಿಗೆ ಒಂದು ಸಮಸ್ಯೆ ಮತ್ತು ಆದ್ದರಿಂದ ಅವರು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಇದನ್ನು ತೆರೆದಿಡಲು ಸಹಾಯ ಮಾಡಬೇಕು. ಹಾಗಾಗಿ ಒಂದೆಡೆ ಅವರು ತಮಗೆ ತೊಂದರೆ ಇಲ್ಲ ಅಂತಾರೆ, ಮತ್ತೊಂದೆಡೆ ಎಲ್ಲರೂ ಇರಾನ್ ಮೇಲೆ ಒಂದು ರೀತಿಯ ಒತ್ತಡ ಹೇರಲು ಸೇರಬೇಕೆಂದು ಬಯಸುತ್ತಾರೆ. ಈಗ ವಾಸ್ತವವೆಂದ್ರೆ ನಾವು ಇರಾನ್ನೊಂದಿಗೆ ಸಂಪರ್ಕದಲ್ಲಿದ್ದೇವೆ. ನಾವು ಟ್ರಂಪ್ ನಮ್ಮ ಪ್ರಧಾನಿಗೆ ಮಾಡಿದ ಈ ಕರೆಗೂ ಮುನ್ನ ನಮ್ಮ ಸ್ವಂತ ಹೇಳಿಕೆಗಳು ಕೂಡ ಹಾರ್ಮುಜ್ ಜಲಸಂಧಿಯನ್ನು ತೆರೆದಿಡಬೇಕು ಮತ್ತು ವಾಣಿಜ್ಯ ಸಂಚಾರಕ್ಕೆ ಅಡ್ಡಿಯಾಗಬಾರದು ಎಂದು ಹೇಳಿವೆ. ಹಾಗಾಗಿ ನಾವು ಕೂಡ ಈ ವಿಷಯದ ಮೇಲೆ ಗಮನ ಹರಿಸಿದ್ದೇವೆ, ಯಾಕೆಂದ್ರೆ ಇದು ನಮಗೆ ಬಹಳ ಗಂಭೀರವಾದದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ನಾನು ಅಂದ್ಕೊಡ್ತೇನೆ, ಟ್ರಂಪ್ ನಮ್ಮ ಪ್ರಧಾನಮಂತ್ರಿಗೆ ಕರೆ ಮಾಡಿದ್ದಾರೆ ಇರಾನ್ ಮೇಲೆ ಒತ್ತಡ ಹೇರಲು, ಹಾರ್ಮುಜ್ ಜಲಸಂಧಿಯನ್ನು ತೆರೆದಿಡಲು. ಆದರೆ ಸತ್ಯವೇನೆಂದ್ರೆ, ಚೀನಾ, ರಷ್ಯಾ, ಭಾರತ, ಪಾಕಿಸ್ತಾನ ಮತ್ತು ಇನ್ನೂ 1 ಅಥವಾ 2 ದೇಶಗಳು, ಇಂಡೋನೇಷ್ಯಾ ಮತ್ತು ಎಲ್ಲದಕ್ಕೂ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ತೆರೆದಿಟ್ಟಿದೆ. ಆದರೂ ಸಹಜವಾಗಿ ಮೊದಲಿನಷ್ಟು ಸುಗಮವಾಗಿಲ್ಲ. ಮತ್ತು ಅವರು ಘೋಷಿಸಿದ್ದಾರೆ, ಇತ್ತೀಚಿನ ಘೋಷಣೆ ಏನಂದ್ರೆ, ಅವರು ಇಸ್ರೇಲಿ ಮತ್ತು ಅಮೆರಿಕನ್ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಲು ಅನುಮತಿ ನೀಡುವುದಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಇರಾನಿಯನ್ನರು ಬಹಳ ಜಾಣತನದ, ಸುಯೋಚಿತವಾದ, ಉಲ್ಬಣಗೊಳಿಸುವ ಆಟವನ್ನು ಆಡುತ್ತಿದ್ದಾರೆ. ಇದರಲ್ಲಿ ಅವರು ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚುತ್ತಿಲ್ಲ, ಅದನ್ನು ತೆರೆದಿರುತ್ತಿದ್ದಾರೆ. ಆದರೆ ಆಯ್ದ ದೇಶಗಳಿಗೆ ಮಾತ್ರ, ಇರಾನ್ನ ಶತ್ರುಗಳಿಗಲ್ಲ. ಇದರಲ್ಲಿ ಗಲ್ಫ್ ದೇಶಗಳು ಸೇರಿವೆ, ಇಸ್ರೇಲ್ ಹೊರತುಪಡಿಸಿ, ಮತ್ತು ಗಲ್ಫ್ ಜೊತೆಗೆ. ಸರಿ, ನಾನು ಖಂಡಿತವಾಗಿಯೂ ಇದು ಆಸಕ್ತಿದಾಯಕ ಎಂದು ಭಾವಿಸುತ್ತೇನೆ. ಈ ಯುದ್ಧದ ಗುರಿಗಳು, ಕನಿಷ್ಠ ಪಕ್ಷ ಅಧ್ಯಕ್ಷ ಟ್ರಂಪ್ ಇದು ಪ್ರಾರಂಭವಾದಾಗಿನಿಂದ ಬಹಳಷ್ಟು ಹೇಳಿಕೊಂಡಿದ್ದಾರೆ ಮತ್ತು ಇದು ಆಡಳಿತ ಬದಲಾವಣೆಯಿಂದ, ನಿಮಗೆ ಗೊತ್ತೇ, ಅವರ ಪರಮಾಣು ಅಸ್ತ್ರಗಳನ್ನು ತಡೆಯುವುದರಿಂದ ಹಿಡಿದು ಈಗ ಹಾರ್ಮುಜ್ ಜಲಸಂಧಿಯನ್ನು ತೆರೆದಿಡುವವರೆಗೆ ಹೋಗಿದೆ. ಇದು ಈ ಇಡೀ ಗೊಂದಲ ನಮ್ಮ ಮುಖಕ್ಕೆ ಸ್ಫೋಟಗೊಳ್ಳುವ ಮುಂಚೆಯೂ ತೆರೆದೇ ಇತ್ತು. ನಾನು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಇನ್ನೊಬ್ಬ ಅತಿಥಿಯನ್ನು ಸ್ವಾಗತಿಸಲು ಬಯಸುತ್ತೇನೆ. ಇವರು ಬ್ರಯಾನ್ ಕ್ಲಾರ್ಕ್, ಹಡ್ಸನ್ ಇನ್ಸ್ಟಿಟ್ಯೂಟ್ನ ಸೆಂಟರ್ ಫಾರ್ ಡಿಫೆನ್ಸ್ ಕಾನ್ಸೆಪ್ಟ್ಸ್ ಅಂಡ್ ಟೆಕ್ನಾಲಜಿಯ ಹಿರಿಯ ಫೆಲೋ ಮತ್ತು ನಿರ್ದೇಶಕರು. ಅವರು ನಮ್ಮೊಂದಿಗೆ ವಾಷಿಂಗ್ಟನ್ ಡಿಸಿಯಿಂದ ಸೇರಿಕೊಳ್ಳುತ್ತಿದ್ದಾರೆ. ಶುಭೋದಯ ಮಿಸ್ಟರ್ ಕ್ಲಾರ್ಕ್. ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಮೌಲ್ಯಮಾಪನವನ್ನು ಬಯಸಿದ್ದೆ. ನಿಮಗೆ ಗೊತ್ತೇ, ಇರಾನ್ ಜೊತೆ ಒಂದು ರೀತಿಯ ಒಪ್ಪಂದ ಮಾಡಿಕೊಂಡಿದ್ದೇವೆಂಬ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗಳು, ಇರಾನ್ ಅದನ್ನು ನಿರಾಕರಿಸುತ್ತಿರುವುದು ಮತ್ತು ಅದೇ ಸಮಯದಲ್ಲಿ ಸಾವಿರಾರು US ಮೆರೀನ್ಗಳು ಮಧ್ಯಪ್ರಾಚ್ಯದತ್ತ ಸಾಗುತ್ತಿದ್ದಾರೆ ಎಂಬ ವರದಿಗಳು ಮತ್ತು ಆದ್ದರಿಂದ ಅದು ಭೂ ಆಕ್ರಮಣವಾಗಬಹುದೇ ಎಂಬ ಊಹಾಪೋಹಗಳಿಗೆ ಕಾರಣವಾಗಿದೆ ಮತ್ತು ಹಾಗಾಗಿ ಈ ಯುದ್ಧವು ಇನ್ನಷ್ಟು ಹದಗೆಡಬಹುದೇ? ನೀವು ಬಯಸುವುದಾದರೆ ನಮಗಾಗಿ ಅದನ್ನು ಸಂಕ್ಷಿಪ್ತಗೊಳಿಸಿ. ಹೌದು, ಹಾಗಾಗಿ ಇಲ್ಲಿನ ಆಡಳಿತವು ತನ್ನ ಆಯ್ಕೆಗಳನ್ನು ತೆರೆದಿಡಲು ಪ್ರಯತ್ನಿಸಲು ಬಯಸುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಹಾಗಾಗಿ ಅದು ಬಹುಶಃ ಒಮಾನ್ ಎಂಬ 3ನೇ ವ್ಯಕ್ತಿಯ ಮೂಲಕ ಇರಾನ್ನೊಂದಿಗೆ ಕೆಲವು ರೀತಿಯ ಮಾತುಕತೆಗಳನ್ನು ನಡೆಸುತ್ತಿದ್ದರೂ ಸಹ, ಟ್ರಂಪ್ ಆಡಳಿತವು ಸಂಭಾವ್ಯವಾಗಿ ಸೈನಿಕರನ್ನು ನೆಲಕ್ಕಿಳಿಸಲು ಮತ್ತು ಹಾರ್ಮುಜ್ ಜಲಸಂಧಿಗೆ ಹೊಂದಿಕೊಂಡಿರುವ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುವ ಸಾಮರ್ಥ್ಯವನ್ನು ಇನ್ನೂ ಬಯಸುತ್ತದೆ. ಮತ್ತು ಆ ಬೆದರಿಕೆಯನ್ನೇ ಅವರು ಮಾತುಕತೆ ನಡೆಸುತ್ತಿರುವ ಇರಾನಿಯನ್ನರ ತಲೆಯ ಮೇಲೆ ತೂಗು ಹಾಕಲು ಪ್ರಯತ್ನಿಸುತ್ತಾರೆ. ಹಾಗಾಗಿ ಅವರು ತಮ್ಮ ಆಯ್ಕೆಗಳನ್ನು ತೆರೆದಿಡಲು ಬಯಸುತ್ತಾರೆ ಎಂದು ಹೇಳುತ್ತಾರೆ. ಸವಾಲು ಏನಂದ್ರೆ, US ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿಯ ಪ್ರವೇಶವನ್ನು ವಿರೋಧಿಸುವುದನ್ನು ಮುಂದುವರಿಸುವುದು ಇರಾನ್ಗೆ ತುಂಬಾ ಸುಲಭ ಮತ್ತು ಅದನ್ನು ಮುಂದುವರಿಸಲು ಇರಾನಿಯನ್ನರು ನಿಜವಾಗಿಯೂ ಹೆಚ್ಚು ಶ್ರಮ ವಹಿಸಬೇಕಾಗಿಲ್ಲ. ಮತ್ತು US ದಾಳಿಗಳು ಮತ್ತು ಇಸ್ರೇಲಿ ದಾಳಿಗಳು,
ಹಾರ್ಮುಜ್ ಜಲಸಂಧಿಗೆ ಬೆದರಿಕೆ ಹಾಕುವ ಇರಾನಿಯನ್ನರ ಆ ಸಾಮರ್ಥ್ಯವನ್ನು ನಿರ್ಮೂಲನೆ ಮಾಡಲು ವಿಫಲವಾಗಿವೆ. ಹಾಗಾಗಿ ಇರಾನ್ನ ಪಕ್ಕದಲ್ಲಿ ಅಥವಾ ಇರಾನ್ನಲ್ಲೇ ಸೈನಿಕರನ್ನ ನೆಲಕ್ಕಿಳಿಸುವ ಬೆದರಿಕೆಯು ಇರಾನಿಯನ್ನರಿಗೆ ಅಷ್ಟೊಂದು ಮಹತ್ವದ ಬೆದರಿಕೆಯಾಗದಿರಬಹುದು. ಆದರೆ ಇದನ್ನು ಒಂದು ನಿರ್ಣಯಕ್ಕೆ ತರಲು ಪ್ರಯತ್ನಿಸಲು ಟ್ರಂಪ್ ಆಡಳಿತಕ್ಕೆ ನಿಜವಾಗಿಯೂ ಉಳಿದಿರುವ ಏಕೈಕ ಆಯ್ಕೆ ಅದು. ಸರಿ, ರಾಯಭಾರಿ ಸಿವಿಲ್. ಪಾಕಿಸ್ತಾನವು ಸಂಭಾವ್ಯ ಮಧ್ಯವರ್ತಿಯಾಗಿ ಹೊರಹೊಮ್ಮುತ್ತಿದೆ ಅಥವಾ ಹೊರಹೊಮ್ಮಲು ಬಯಸುತ್ತಿದೆ ಎಂಬ ವರದಿಗಳ ಬಗ್ಗೆ ನೀವು ಸ್ವಲ್ಪ ಮುಂಚೆ ಮಾತನಾಡುತ್ತಿದ್ದಾಗ ಈ ಅಂಶವನ್ನು ಪ್ರಸ್ತಾಪಿಸಿದ್ದೀರಿ. ಮತ್ತು ಯುಎಸ್ ಮತ್ತು ಇರಾನಿನ ಅಧಿಕಾರಿಗಳು ಇನ್ನು ಕೆಲವೇ ದಿನಗಳಲ್ಲಿ ಇಸ್ಲಾಮಾಬಾದ್ನಲ್ಲಿ ನಿಜವಾಗಿಯೂ ಭೇಟಿಯಾಗಬಹುದು ಎಂದು ಈಗ ವರದಿಗಳಿವೆ. ಏನು ಇದರ ಪರಿಣಾಮಗಳೇನು? ಅಂದರೆ ಒಂದು ಮಟ್ಟಿಗೆ ಇದು ತಲೆ ತಿರುಗಿಸುವಂತಿದೆ. ಆದರೆ ನಮ್ಮದೇ ಆದ ಭದ್ರತೆ ಮತ್ತು ನಮ್ಮ ನೆರೆಹೊರೆಯಲ್ಲಿನ ನಮ್ಮ ಕಳವಳಗಳನ್ನು ಗಮನದಲ್ಲಿಟ್ಟುಕೊಂಡರೆ ಇದು ನಿಜವಾಗಿಯೂ ನಡೆದರೆ ಭಾರತಕ್ಕೆ ಇದರ ಅರ್ಥವೇನು? ನನಗನಿಸುತ್ತದೆ ಪಾಕಿಸ್ತಾನವು ಎಂದಿನಂತೆ ಅಮೆರಿಕನ್ನರಿಗೆ ಉಪಯುಕ್ತರಾಗಬಹುದೇ ಎಂದು ನೋಡಲು ಪ್ರಯತ್ನಿಸುತ್ತಿದೆ. ಅವರಿಗೆ ಸೌದಿ ಅರೇಬಿಯಾದೊಂದಿಗೆ ಈ ರಕ್ಷಣಾ ಒಪ್ಪಂದವಿದೆ. ಪರಿಸ್ಥಿತಿ ಹದಗೆಟ್ಟರೆ ಮತ್ತು ಗಲ್ಫ್ ದೇಶಗಳು ಇರಾನ್ ವಿರುದ್ಧದ ಅಮೆರಿಕದ ಪ್ರಯತ್ನಕ್ಕೆ ಸೇರಿದರೆ ನಿಜವಾಗಿಯೂ ಸಂಭವಿಸಬಹುದಾದ ಒಂದು ನೈಜ ಸಂಘರ್ಷಕ್ಕೆ ಇಳಿಯಲು ಅವರು ಬಯಸುವುದಿಲ್ಲ. ಇರಾನ್ ಅವರ ಮೇಲೆ ದಾಳಿ ಮಾಡುವುದನ್ನು ಮುಂದುವರಿಸಿದರೆ ತಾವು ಹಾಗೆ ಮಾಡಲು ನಿರ್ಬಂಧಿತರಾಗಬಹುದು ಎಂದು ಸೌದಿ ಅರೇಬಿಯಾ ಮತ್ತು ಯುಎಇ ಈಗಾಗಲೇ ಹೇಳಿವೆ. ಹಾಗಾಗಿ ರಕ್ಷಣಾ ಒಪ್ಪಂದವನ್ನ ಜಾರಿಗೆ ತಂದರೆ ಅದು ಪಾಕಿಸ್ತಾನಕ್ಕೆ ದೊಡ್ಡ ಸಮಸ್ಯೆಯಾಗುತ್ತದೆ. ಅದು ಜಾರಿಯಾಗುವುದನ್ನು ಅವರು ಬಯಸುವುದಿಲ್ಲ. ಆದ್ದರಿಂದ ಯುನೈಟೆಡ್ ಸ್ಟೇಟ್ಸ್ ಮತ್ತು ಇರಾನ್ ನಡುವೆ ಮಧ್ಯಸ್ಥಿಕೆ ವಹಿಸಲು ಅವರು ವಹಿಸಬಹುದಾದ ಕೆಲವು ಪಾತ್ರವನ್ನು ಅವರು ಸೂಚಿಸುತ್ತಿದ್ದಾರೆ. ಮತ್ತೊಂದೆಡೆ ನೀವು ಆ ಹೇಳಿಕೆಯನ್ನ ನೋಡಿದ್ರೆ ಬಹುಶಃ ಇರಾನ್ ಅಧ್ಯಕ್ಷರದ್ದು, ಅದರಲ್ಲಿ ಅವರು ಇರಾನ್ ವಿರುದ್ಧ ದಾಳಿ ಮಾಡಲು ಪಾಕಿಸ್ತಾನವು ತಮ್ಮ ನೆಲೆಗಳನ್ನು ಲಭ್ಯವಾಗುವಂತೆ ಮಾಡುತ್ತಿದೆ ಎಂದು ಅವರು ಅನುಮಾನಿಸುವಂತೆ ಪಾಕಿಸ್ತಾನಕ್ಕೆ ಭೀಕರ ಪರಿಣಾಮಗಳಾಗುತ್ತವೆ ಎಂದು ಬೆದರಿಕೆ ಹಾಕಿದ್ದಾರೆ. ಆದ್ದರಿಂದ ಪಾಕಿಸ್ತಾನವು ಬಹಳ ಕಷ್ಟಕರ ಪರಿಸ್ಥಿತಿಗೆ ಸಿಲುಕಿದೆ ಎಂದು ನಾನು ಭಾವಿಸುತ್ತೇನೆ. ಇದು ಸಂಭಾವ್ಯ ಆಫ್ ರ್ಯಾಂಪ್ಗಳು ಅಥವಾ ಮಧ್ಯಸ್ಥಿಕೆಯ ಪ್ರಯತ್ನಗಳೆಂದು ಪ್ರಸಾರವಾಗುತ್ತಿರುವ ಕೆಲವು ವಿಷಯಗಳು. ಆದರೆ ನಾನು ಅದನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಮತ್ತು ಇರಾನ್ ಮತ್ತು ಎಂದು ನಾನು ಊಹಿಸಲಾರೆ. ಮಾಡ್ತಾರೆ ಇರಾನಿಯನ್ ಖಲೀಫಾ ಅಥವಾ ಬೇರೆ ಯಾರಾದರೂ ಪಾಕಿಸ್ತಾನಕ್ಕೆ ಹೋಗಿ ಮಿಚಾಫ್ ಮತ್ತು ಕುಶ್ನರ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನ ಉಪಾಧ್ಯಕ್ಷರೊಂದಿಗೆ ಮಾತುಕತೆ ನಡೆಸ್ತಾರೆ. ವೈಯಕ್ತಿಕವಾಗಿ ಇದು ಗಾಳಿ ಸುದ್ದಿ ಎಂದು ನಾನು ಭಾವಿಸುತ್ತೇನೆ. ಇದು ಗಾಳಿ ಸುದ್ದಿ ಎಂದು ನೀವು ಭಾವಿಸುತ್ತೀರಾ? ಅದು ಕುತೂಹಲಕಾರಿಯಾಗಿದೆ. ಮಿಸ್ಟರ್ ಕ್ಲಾರ್ಕ್, ನಿಮಗೆ ಯಾವುದೇ ಅಭಿಪ್ರಾಯಗಳಿವೆಯೇ? ನಿಮಗೆ ಗೊತ್ತಾ ಮಧ್ಯವರ್ತಿಯಾಗಿ ಪಾಕಿಸ್ತಾನದ ಈ ಸಂಭವನೀಯ ಪಾತ್ರದ ಬಗ್ಗೆ ಮತ್ತು ನೇರವಾಗಿ ಸೈನಿಕರನ್ನು ಕಳುಹಿಸುವ ವಿಷಯದ ಬಗ್ಗೆಯೂ ಕೂಡ. ನನ್ನ ಪ್ರಕಾರ ಅದು ಸಂಪೂರ್ಣ ಮತ್ತು ಘೋರ ಅನಾಹುತವಾಗುವುದಿಲ್ಲವೇ? ಅದರರ್ಥ ಯುಎಸ್ ಪಡೆಗಳಲ್ಲಿ ಭಾರೀ ಸಾವು ನೋವುಗಳು ಮತ್ತು ರಾಜಕೀಯವಾಗಿಯೂ ಅದು ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆಡಳಿತಕ್ಕೆ ಬಹಳ ಕೆಟ್ಟದಾಗಿ ಪರಿಣಮಿಸುತ್ತದೆ ಅಲ್ಲವೇ? ಹೌದು, ನಾನು ಒಪ್ಪುತ್ತೇನೆ. ಇಲ್ಲಿ ಪಾಕಿಸ್ತಾನದ ಪಾತ್ರವು ನಿಜವಾಗಿಯೂ ಪ್ರಮುಖವಾಗಬಹುದು. ಏಕೆಂದರೆ ಇಲ್ಲಿ ಒಂದು ನಿರ್ಣಯವನ್ನು ತರಲು ಪ್ರಯತ್ನಿಸಲು ಅದು ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಬಹುದು. ಏಕೆಂದರೆ ನಿಮಗೆ ಗೊತ್ತಿರುವಂತೆ ನಾನು ಹೇಳಿದ ಹಾಗೆ ಹಾರ್ಮುಜ್ ಜಲಸಂಧಿಗೆ ಪ್ರವೇಶವನ್ನು ಪುನಃಸ್ಥಾಪಿಸಲು ಯುನೈಟೆಡ್ ಸ್ಟೇಟ್ಸ್ಗೆ ಈ ಹಂತದಲ್ಲಿ ಕೆಲವೇ ಮಿಲಿಟರಿ ಪರಿಹಾರಗಳಿವೆ. ಇದು ಇರಾನ್ ಒಪ್ಪುವಂತಹ ಮಾತುಕತೆಯ ಮೂಲಕವೇ ಇತ್ಯರ್ಥವಾಗಬೇಕಾಗುತ್ತದೆ. ಈ ಹಂತದಲ್ಲಿ ಕೇವಲ ದಾಳಿಗಳನ್ನು ನಿಲ್ಲಿಸುವುದನ್ನು ಬಿಟ್ಟು ಯುಎಸ್ ನೀಡಲು ಹೆಚ್ಚು ಏನೂ ಇಲ್ಲ. ಮತ್ತು ಒಂದು ಒಪ್ಪಂದಕ್ಕೆ ಬರಲು ಅವರನ್ನು ಪ್ರೋತ್ಸಾಹಿಸಲು ಈ ಪ್ರದೇಶದ ಇತರ ದೇಶಗಳು ಪಾಕಿಸ್ತಾನಕ್ಕೆ ಹೆಚ್ಚಿನದನ್ನು ನೀಡಲು ಸಾಧ್ಯವಾಗಬಹುದು. ನೆಲದ ಮೇಲೆ ಸೈನಿಕರನ್ನ ಇಳಿಸುವ ಕಲ್ಪನೆಯು ಬಹುಶಃ ಒಂದು ಪ್ರಾಯೋಗಿಕ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಒಂದು ತಂತ್ರ ಅಥವಾ ಮಾತುಕತೆಯ ಸಾಧನವಾಗಿದೆ. ಯಾಕಂದರೆ ನೀವು ಹೇಳಿದ ಹಾಗೆ ಅದು ದೊಡ್ಡ ಸಂಖ್ಯೆಯ ಸಾವು ನೋವುಗಳಿಗೆ ಕಾರಣವಾಗುವ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ. ಅವರು ಹೇಗೆ ಮಾಡಿಯಾರು ಎಂಬುದು ಅಸ್ಪಷ್ಟ. ಹಾರ್ಮುಜ್ ಜಲಸಂಧಿಗೆ ಪ್ರವೇಶವನ್ನು ನಿಜವಾಗಿಯೂ ಪುನಃಸ್ಥಾಪಿಸುವುದರಲ್ಲಿ ಅವರು ಎಷ್ಟು ಯಶಸ್ವಿಯಾಗಬಹುದು? ಇರಾನಿನ ಕರಾವಳಿಯುದ್ದಕ್ಕೂ ಅನೇಕ ಸ್ಥಳಗಳಿವೆ. ಅಲ್ಲಿ IRGC ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಬಹುದು ಮತ್ತು ಅಲ್ಲಿಂದ ಅವರು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಉಡಾಯಿಸುತ್ತಿದ್ದಾರೆ. ಆದ್ದರಿಂದ ನೆಲದ ಸೈನಿಕರೊಂದಿಗೆ ಅದನ್ನು ಸ್ವಚ್ಛಗೊಳಿಸುವ ಪ್ರಯತ್ನವನ್ನು ಮಾಡುವುದು ಕಷ್ಟವಾಗುತ್ತೆ ಮತ್ತು ಅದಕ್ಕೆ ತಿಂಗಳುಗಳು ಬೇಕಾಗುತ್ತವೆ. ಆ ಸಮಯದಲ್ಲಿ US ಮತ್ತೆ ನಿಮಗೆ ಗೊತ್ತಿರುವಂತೆ ಇರಾಕ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಇದ್ದ ಹಾಗೆ ಸಾವು ನೋವುಗಳ ಸಂಬಂಧಿತ ಅಪಾಯದೊಂದಿಗೆ ಬಹಳಷ್ಟು ಅನಿಯಮಿತ ಯುದ್ಧದ ಕಾರ್ಯಾಚರಣೆಯಲ್ಲಿರುತ್ತದೆ. ಮತ್ತು ಆದ್ದರಿಂದ ಮಿಸ್ಟರ್ ಕ್ಲಾರ್ಕ್, ನನ್ನ ಕೊನೆಯ ಪ್ರಶ್ನೆ ಮತ್ತು ನಾನು ಇದನ್ನು ರಾಯಭಾರಿ ಸಿವಿಲ್ಗೆ ಹಿಂತಿರುಗಿಸುವ ಮೊದಲು ಏನೆಂದರೆ, ಈ ಯುದ್ಧ ಏನನ್ನು ಸಾಧಿಸಿತು? ನಾನು ಅಂದುಕೊಳ್ಳುತ್ತೇನೆ ನಾವೆಲ್ಲರೂ ತಲೆ ಕೆಡಿಸಿಕೊಂಡಿದ್ದೇವೆ. ಇರಾನ್ ಮೇಲೆ ದಾಳಿ ಮಾಡುವುದರ ಉದ್ದೇಶವೇನಿತ್ತು? ಜಗತ್ತನ್ನು ಗೊಂದಲಕ್ಕೀಡು ಮಾಡುವುದನ್ನು ಬಿಟ್ಟು ಅಧ್ಯಕ್ಷ ಟ್ರಂಪ್ ಏನನ್ನು ಸಾಧಿಸಿದ್ದಾರೆ?
ಮತ್ತು ಇದರ ಪರಿಣಾಮಗಳು ಆರ್ಥಿಕವಾಗಿ ಬಹಳ ಕಾಲದವರೆಗೆ ಅನುಭವಕ್ಕೆ ಬರಬಹುದು. ಹೌದು, ನನಗನ್ಸುತ್ತದೆ ಇರಾನಿಯನ್ನ ಮಿಲಿಟರಿ ಅವರ ಶಕ್ತಿ ಪ್ರದರ್ಶನ ಸಾಮರ್ಥ್ಯವನ್ನು ನಿರ್ಮೂಲನೆ ಮಾಡಿದಷ್ಟರ ಮಟ್ಟಿಗೆ ಅವರು ಸಾಧಿಸಿದ್ದಾರೆ ಎಂದು ಆಡಳಿತ ಹೇಳಬಹುದು. ಅವರು ಹೊಂದಿರುವ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ. ಅವರು ಅವರ ನೌಕಾಪಡೆಯನ್ನು ಮತ್ತು ಅವರ ನನಗನ್ಸುತ್ತದೆ ಅವರ ವಾಯುಪಡೆಗಳನ್ನು ನಾಶಪಡಿಸಿದ್ದಾರೆ. ಹಾಗಾಗಿ ಇರಾನ್ ತನ್ನ ನೆರೆಯವರಿಗೆ ಬೆದರಿಕೆಯೊಡ್ಡುವ ಸಾಮರ್ಥ್ಯವನ್ನು ಅವರು ಕಡಿಮೆ ಮಾಡಿದ್ದಾರೆ. ಆದರೆ ಅವರು ಅದನ್ನು ನಿರ್ಮೂಲನೆ ಮಾಡಿಲ್ಲ. ನಾವು ನೋಡಿದಂತೆ ಟೆಲ್ ಅವೀವ್ನಲ್ಲಿ ಕ್ಷಿಪಣಿ ದಾಳಿಗಳಾಗಿವೆ. ಡಿಯಾಗೋ ಗಾರ್ಸಿಯಾ ಮೇಲೆ ಕ್ಷಿಪಣಿ ದಾಳಿಯಾಗಿತ್ತು. ಆದ್ದರಿಂದ ಇರಾನ್ಗೆ ಸಣ್ಣ ಪ್ರಮಾಣದಲ್ಲಿ ತಲುಪಿ ತನ್ನ ಶತ್ರುಗಳ ಮೇಲೆ ದಾಳಿ ಮಾಡುವ ಈ ಸಾಮರ್ಥ್ಯ ಇನ್ನೂ ಇದೆ. ಆದರೆ ನನಗನ್ಸುತ್ತೆ US ವಾದಿಸೋದೇನೆಂದ್ರೆ ಅವರು ಆ ಬೆದರಿಕೆಯನ್ನ ಬಹುಮಟ್ಟಿಗೆ ನಿರ್ಮೂಲನೆ ಮಾಡಿದ್ದಾರೆ. ಆದರೆ ಆ ತುಲನಾತ್ಮಕವಾಗಿ ಸಾಧಾರಣ ಮಿಲಿಟರಿ ಗುರಿಯನ್ನು ಸಾಧಿಸಲು ಪಾವತಿಸಬೇಕಾದ ಬೆಲೆ ಇದು ಬಹಳ ಗಣನೀಯವಾದದ್ದು. ಮತ್ತು ಈ ಹಂತದಲ್ಲಿ ಗಳಿಸಲು ಹೆಚ್ಚಿನದೇನೂ ಇಲ್ಲ, ಏಕೆಂದರೆ ಇರಾನ್ನಿಂದ ಪರಮಾಣು ವಸ್ತುಗಳನ್ನು ಮತ್ತೆ ಕಡಿಮೆ ಮಾಡಲು ಅಥವಾ ತೆಗೆದುಹಾಕಲು ಒಂದು ಮಾರ್ಗವಿದೆಯೇ ಎಂಬುದು ಅಸ್ಪಷ್ಟವಾಗಿದೆ ಮತ್ತು ಅವರು ಖಂಡಿತವಾಗಿಯೂ ಆಡಳಿತವನ್ನು ಬದಲಾಯಿಸಿಲ್ಲ. ಸರಿ, ರಾಯಭಾರಿ ಸಿವಿಲ್ ಒಂದು ಕ್ಷಣ ಹಿಂದೆ ಸರಿದು ಈ ಯುದ್ಧ ಮುಗಿದಾಗ ಅದರ ನಂತರದ ಪರಿಣಾಮಗಳನ್ನು ನೋಡಿದರೆ ಇದು ಒಂದು ರೀತಿಯಲ್ಲಿ ಭೌಗೋಳಿಕ ರಾಜಕೀಯ ಸಮೀಕರಣಗಳನ್ನು, ವಿಶೇಷವಾಗಿ ಮಧ್ಯಪ್ರಾಚ್ಯದಲ್ಲಿ ಭಾರತದ ಸಂಬಂಧವನ್ನು ಸಹ ಈ ದೇಶಗಳೊಂದಿಗೆ ಒಂದು ದೊಡ್ಡ ರೀತಿಯಲ್ಲಿ ಮರುಹೊಂದಿಸಿಲ್ಲವೇ? ಮುಂಬರುವ ತಿಂಗಳುಗಳು ಮತ್ತು ವರ್ಷಗಳಲ್ಲಿ ಇದು ಈಗ ಹೇಗೆ ಹೊರಹೊಮ್ಮಬಹುದು ಎಂಬುದರ ಪರಿಣಾಮಗಳೇನು? ನನಗನ್ಸುತ್ತದೆ ಗಲ್ಫ್ ದೇಶಗಳು ಬಹಳ ಕಷ್ಟಕರವಾದ ಪರಿಸ್ಥಿತಿಯಲ್ಲಿವೆ. ಈಗ ಅದು ಅವರು ಈಗ ನೋಡಿದ್ದಾರೆ US ಮಿಲಿಟರಿ ನೆಲೆಗಳ ಉಪಸ್ಥಿತಿ ಅವರು ಎಂಬ ಸತ್ಯವನ್ನ. ವರ್ಷಗಳಿಂದ ಅವರು US ಶಸ್ತ್ರಾಸ್ತ್ರಗಳನ್ನ ಖರೀದಿಸಿದ್ದಾರೆ. ಅವರು ವಾಸ್ತವವಾಗಿ ಇರಾನ್ ವಿರುದ್ಧ ಅಮೆರಿಕ ರಕ್ಷಣೆ ಮತ್ತು ಭದ್ರತೆಯನ್ನು ಕೋರಿದ್ದಾರೆ ಮತ್ತು ಇದು ಕೆಲಸ ಮಾಡಿಲ್ಲ. ಆದ್ದರಿಂದ ಅವರು ತಮ್ಮ ಲೆಕ್ಕಾಚಾರಗಳನ್ನು ಪುನಃ ಮಾಡಬೇಕಾಗಿದೆ. ಈಗ ಒಂದೆಡೆ ಇರಾನ್ ಅನ್ನು ಸಂಪೂರ್ಣವಾಗಿ ಸೋಲಿಸಿ ಅದರ ಶಕ್ತಿಯನ್ನು ಕುಂದಿಸಬೇಕೆಂದು ಅವರು ಬಯಸುತ್ತಾರೆ. ಆದರೆ ಅದು ಆಗದಿದ್ದರೆ ಆಗ ಅವರು ಏನ್ ಮಾಡ್ತಾರೆ? ಅವರು ಇನ್ನು ಮುಂದೆ ಹಿಂದಿನಂತೆ ಅಮೆರಿಕದ ಭದ್ರತೆಯ ಮೇಲೆ ಅವಲಂಬಿಸಲಾಗುವುದಿಲ್ಲ. ಮತ್ತೊಂದೆಡೆ ನಮ್ಮ ಭದ್ರತೆಯನ್ನ ನಾವೇ ನೋಡಿಕೊಳ್ಳುತ್ತೇವೆ ಎಂದು ಹೇಳಿ ದೂರ ಸರಿಯಲು ಸಹ ಅವರಿಗೆ ಸಾಧ್ಯವಿಲ್ಲ, ಏಕೆಂದರೆ ಅವರಿಂದಾಗುವುದಿಲ್ಲ. ಆದ್ದರಿಂದ ಅವರು ಎದುರಿಸುತ್ತಿರುವುದು ಒಂದು ದೊಡ್ಡ ಇಕ್ಕಟ್ಟು ಭಾರತಕ್ಕೆ. ಇದು ತುಂಬಾ ವಿಭಿನ್ನವಾದ ಇಕ್ಕಟ್ಟು, ಯಾಕಂದ್ರೆ ವಾಸ್ತವವಾಗಿ ಯಾವ ದೇಶವು ಪ್ರಮುಖ ದೇಶಗಳಲ್ಲಿ ನಡೆದಿರುವ ಘಟನೆಯಿಂದ ಹೆಚ್ಚು ಬಾಧಿತವಾದ ದೇಶ ಭಾರತ. ಏಕೆಂದರೆ ಅಲ್ಲಿರುವ ನಮ್ಮ 1 ಕೋಟಿ ಜನರು ಸುಮಾರು 35ರಿಂದ 40 ಬಿಲಿಯನ್ ಡಾಲರ್ಗಳಷ್ಟು ಹಣ ರವಾನೆ. ನಮ್ಮ ಸುಮಾರು 40% ನಮ್ಮ ಶಕ್ತಿಯ 50% ಅಲ್ಲಿಂದ ಬರ್ತದೆ. ಅದೆಲ್ಲವೂ ಈಗ ಅಪಾಯದಲ್ಲಿದೆ. ಇದು ಹೀಗೆ ಮುಂದುವರಿದರೆ ನಮಗೆ ತುಂಬಾ ಕಷ್ಟವಾಗಲಿದೆ. ತಾಯ್ನಾಡಿನಲ್ಲಿ ಇದರ ಪರಿಣಾಮಗಳು ತುಂಬಾ ತೀವ್ರವಾಗಿರ್ತದೆ. ಮತ್ತು ಗಲ್ಫ್ನತ್ತ ಭಾರತದ ವ್ಯಾಪಕ ಸಂಪರ್ಕ ಮತ್ತು ಹೂಡಿಕೆ ಆಕರ್ಷಿಸುವುದು ಮತ್ತು ಅವರ ಅಭಿವೃದ್ಧಿಯ ದೃಷ್ಟಿಕೋನಗಳನ್ನು ಉತ್ತೇಜಿಸುವುದು. ಅವರು ಹೊಂದಿರುವ ಆ 2030 ಯೋಜನೆಗಳಲ್ಲಿ ಭಾರತವು ಮಹತ್ವದ ಪಾತ್ರವನ್ನು ವಹಿಸಬೇಕಿತ್ತು. ಆ ಸಂಪೂರ್ಣ ಮಾದರಿಯೇ ಈಗ ಅಪಾಯದಲ್ಲಿದೆ. ಹಾಗಾಗಿ ಮತ್ತು ಈ ಐಮೆಕ್ ವ್ಯವಹಾರ ಕೂಡ ಈಗ ಐಮೆಕ್ ವ್ಯವಹಾರವೂ ಕೂಡ ನಮಗೆ ಗೊತ್ತಲ್ಲ, ಸದ್ಯಕ್ಕೆ ನಾನು ಅದನ್ನ ಬದಿಗಿರಬಹುದು ಎಂಬಂತಾಗಲಿದೆ. ಹಾಗಾಗಿ ನಾವು ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿದ್ದೇವೆ. ಮತ್ತು ಅಂತಿಮವಾಗಿ ನಾನು ಹೇಳುವುದೇನೆಂದ್ರೆ, ಅಮೆರಿಕಾವು ತನಗೆ ಬೇಕಾದ ರೀತಿಯಲ್ಲಿ ಇದನ್ನು ಗೆಲ್ಲದಿದ್ದರೆ ಅದು ಜಾಗತಿಕ ಸಮೀಕರಣಗಳನ್ನು ಬದಲಾಯಿಸುತ್ತದೆ. ಅದು ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುರೋಪ್ ನಡುವಿನ ಸಮೀಕರಣಗಳನ್ನು ಬದಲಾಯಿಸುತ್ತದೆ. ಕ್ಷಮಿಸಿ, ಯುನೈಟೆಡ್ ಸ್ಟೇಟ್ಸ್ ಮತ್ತು ರಷ್ಯಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಚೀನಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ತೈಲ ಸಂಪನ್ಮೂಲಗಳಲ್ಲಿ ಅತ್ಯಂತ ಸಮೃದ್ಧವಾಗಿರುವ ಪ್ರಪಂಚದ ಈ ಭಾಗ ಮತ್ತು ಬ್ರಿಕ್ನ ಸಂಪೂರ್ಣ ಪರಿಕಲ್ಪನೆ, ಬಹುಧ್ರುವೀಯತೆಯ ಸಂಪೂರ್ಣ ಪರಿಕಲ್ಪನೆಯು ಬಲಗೊಳ್ಳುತ್ತದೆ ಮತ್ತು ಬ್ರಿಕ್ಸ್ ಕೂಡ ಬಲಗೊಳ್ಳುತ್ತದೆ. ಯಾಕೆಂದರೆ ಯುನೈಟೆಡ್ ಸ್ಟೇಟ್ಸ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶವಾಗಿ ಉಳಿದರು. ಆದರೂ ಅವರು ಇನ್ನು ಮುಂದೆ ತಮಗೆ ಬೇಕಾದಂತೆ ಘಟನೆಗಳನ್ನು ರೂಪಿಸುವ ಮತ್ತು ಇತರ ದೇಶಗಳು ಅವರಿಂದ ಬಯಸುವ ರೀತಿಯಲ್ಲಿ ಭದ್ರತೆಯನ್ನು ಒದಗಿಸುವ ಸ್ಥಿತಿಯಲ್ಲಿಲ್ಲ ಎಂಬುದು ಸ್ಪಷ್ಟವಾಗಿರುತ್ತದೆ. ಮತ್ತು ಅಮೆರಿಕದ ನೆಲೆಗಳು ವಾಸ್ತವವಾಗಿ ಎಂಬ ಭಾವನೆ ಬರೆಯುತ್ತದೆ. ಕೆಲವು ಸಂದರ್ಭಗಳಲ್ಲಿ ಹೊಣೆಗಾರಿಕೆಯಾಗಬಹುದು. ನನ್ಗನ್ಸುತ್ತೆ ಸಂಪೂರ್ಣ ಲೆಕ್ಕಾಚಾರಗಳನ್ನ ಪುನಃ ಬರೆಯಲಾಗುತ್ತೆ. ತಕ್ಷಣವೇ ಅಲ್ಲ, ಆದ್ರೆ ಕಾಲಕ್ರಮೇಣ ಅವುಗಳನ್ನ ಬಹಳ ಗಮನಾರ್ಹವಾಗಿ ಪುನಃ ಬರೆಯಲಾಗುತ್ತದೆ. ಖಂಡಿತವಾಗಿಯೂ ಇದೊಂದು ಸಾಮಾನ್ಯ ಯುದ್ಧವಲ್ಲ. ಇದು ನಿಮಗೆ ಗೊತ್ತಲ್ಲ, ಅನೇಕ ವಿಧಗಳಲ್ಲಿ ಇಡೀ ಪ್ರಪಂಚದ ಮೇಲೆ ಪರಿಣಾಮ ಬೀರುವ ಒಂದು ಬಹಳ ಗಂಭೀರವಾದ ಸಂಘರ್ಷವಾಗಿದೆ. ತುಂಬಾ ಧನ್ಯವಾದಗಳು ರಾಯಭಾರಿ ಕವಲ್ ಸಿಂಗ್ ಮತ್ತು ಶ್ರೀ. ಭಾರತದ ಆ ದೊಡ್ಡ ಸುದ್ದಿಯ ಕುರಿತು ನಿಮ್ಮ ದೃಷ್ಟಿಕೋನಗಳೊಂದಿಗೆ ಇಂದು ಡಿಕೋಡರ್ನಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಬ್ರಿಯಾನ್ ಕ್ಲಾರ್ಕ್ಗೆ ಧನ್ಯವಾದಗಳು. ಇದು ಕೊನೆಯ ಅವಕಾಶ. ಧನ್ಯವಾದಗಳು.
ಇಲ್ಲ, ನಿಮಗೆ ಧನ್ಯವಾದಗಳು. ಮತ್ತು US ಇರಾನ್ ಸಂಘರ್ಷ ಹಾಗೂ ಭಾರತದ ಮೇಲೆ ಅದರ ಪರಿಣಾಮಗಳನ್ನು ನಾವು ಗಮನಿಸುತ್ತಿದ್ದು ಇನ್ನಷ್ಟು ಹೆಚ್ಚಿನ ವಿಷಯಗಳೊಂದಿಗೆ ಮತ್ತೆ ಬರುತ್ತೇವೆ. ದಯವಿಟ್ಟು ಮತ್ತೆ ನಮ್ಮೊಂದಿಗೆ ಸೇರಿಕೊಳ್ಳಿ.